ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಡ್ಯೂಟಿ ಮಾಡೋಕ್ಕೆ ಬಂದೀನಿ. ಅಂದರೆ ಆಲ್ರೆಡಿ ನಾನು ಸ್ವಿಗ್ಗಿ ಡ್ಯೂಟಿ ಮಾಡಿ ತುಂಬ ದಿನವೇ ಆಗೋಗಿದೆ. ಅಂತ ಹತ್ರ ಏನಿಲ್ಲ ಅಂತ ಅಂದರು ಒಂದು 2 ತಿಂಗಳಿಗಿಂತ ಜಾಸ್ತಿ ಆಗೋಗಿದೆ. ಒಂದು 2 ತಿಂಗಳಿಗಿಂತ ಜಾಸ್ತಿ ಆಗಿರೋದಕ್ಕಿಂತ ಏನಾಗಿದೆ ಅಂತ ಅಂದರೆ ಅಕೌಂಟಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ. ಅಂತ ಅಂದರೆ ಏನಂತ ನೋಟಿಫಿಕೇಷನ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂತ ಅಂದರೆ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗಬಹುದು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅಂತ ಅಂದರೆ ಸಸ್ಪೆಂಡ್ ಆಗೇ ಆಗುತ್ತೆ ಅಂತೇಳಿ ಹಾಕಿಲ್ಲ, ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗ್ಬೋದು. ಏನಕ್ಕೆ ಅಂತಂದರೆ ನೀವು ಡ್ಯೂಟಿ ಮಾಡ್ತಾಯಿವಲ್ಲ, ಅದಕ್ಕೋಸ್ಕರ ನಿಮ್ಮ ಅಕೌಂಟು ಇನ್ಯಾಕ್ಟಿವ್ ಆಗುತ್ತೆ. ಸೊ ನೀವು ಆ್ಯಕ್ಟಿವ್ ಆಗಿರಬೇಕು ನಿಮ್ಮ ಅಕೌಂಟು ಅಂತ ಅಂದರೆ ನೀವು ಡ್ಯೂಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ನೋಟಿಫಿಕೇಷನ್ ಕಳಿಸಿದ್ರು ಈ ಥರ. ಅಂದರೆ ಇದು 2ನೇ ಸಲ ಕಳಿಸಿರೋದು. ಅಂದರೆ ಒಂದು ವಾರದ ಮುಂಚೆ ಒಂದು ಸಲ ಕಳಿಸಿದ್ರು, ಅದಾದಮೇಲೆ ಒಂದು ಸಲ ಕಳಿಸಿದ್ರು. ಅದಕ್ಕೋಸ್ಕರ ನಾನು ಕೂಡ ಇವಾಗ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಮೊದಲನೇದಾಗಿ ಏನು ಅಂತಂದರೆ ಒಂದು ಆರ್ಡರನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ಆರ್ಡರ್ ಏನಾದ್ರು ನಾವು ಕಂಪ್ಲೀಟ್ ಮಾಡ್ದಂಗೆ ಐಡಿನ ಹಂಗೆ ಬಿಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಡಿಆಕ್ಟಿವೇಟ್ ಆಗೋಗುತ್ತೆ. ಆಮೇಲೆ ಡಿಆಕ್ಟಿವೇಟ್ ಆದಮೇಲೆ ಏನಾಗುತ್ತೆ ಅಂತ ಅಂದರೆ ತಿರ್ಗಾ ಇವಾಗ ಹೋಗೋದಂತೆ, ಆಫೀಸ್ಗೆ ಹೋಗೋದಂತೆ, ಅವ್ರ ಹತ್ರ ಹಿಂಗೆ ಐಡಿ ಡಿಆಕ್ಟಿವೇಟ್ ಆಗಿದೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಏನಕ್ಕೆ ತಲೆ ನಾವು. ಅದರಿಂದಾಗಿ ಇವಾಗ ಒಂದು ಆರ್ಡರ್ ಏನಾದ್ರು ನಾವು ಕಂಪ್ಲೀಟ್ ಮಾಡಿದ್ರೆ ತಿರ್ಗಾ ಇನ್ನೂ ಒಂದು ಸ್ವಲ್ಪ ಮುಂದೆ ಹೊರಟೋಗುತ್ತೆ. ಅಂದರೆ ಇನ್ನೂ ಒಂದು 2 ತಿಂಗಳಾಗ ನಾನು ಡ್ಯೂಟಿ ಮಾಡಲಿಲ್ಲ ಅಂತಂದ್ರೂ ಕೂಡ ಅವಾಗ ನಡೆಯುತ್ತೆ. ಸೊ ಐ ಡಿ ಸೇವ್ ಮಾಡ್ಕೊಬೇಕಲ್ಲ. ಈಗ ಮೊದಲನೇ ಝೊಮ್ಯಾಟೊ ಐ ಡಿ ಇಲ್ಲ, ಝೊಮ್ಯಾಟೊ ಐ ಡಿ ಕೂಡ ಬ್ಲಾಕ್ ಆಗೋಗಿದೆ. ಅದಕ್ಕೋಸ್ಕರ ಈ ಐ ಡಿನೂ ಹೋದರೆ ಫುಡ್ ಡೆಲಿವರಿ ಜಾಬ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಅಂದರೆ ಐ ಡಿನ ಸೇವ್ ಮಾಡ್ಕೊಳಕ್ಕೋಸ್ಕರ ನಾನು ಇವತ್ತು ಡ್ಯೂಟಿಗೆ ಬಂದೀನಿ. ಮೊದಲನೇದಾಗಿ ಇವಾಗ ಹೋಗಿ ಆನ್ಲೈನ್ಗೆ ಹೋಗ್ಬಿಟ್ಟು ಡ್ಯೂಟಿ ಕೂಡ ಮಾಡೋಣ ಅಂತ ಅಂದರೆ ಒಂದು ಆರ್ಡರ್ನಾರು ಕಂಪ್ಲೀಟ್ ಮಾಡಬೇಕು. ಒಂದು ಆರ್ಡರ್ ಏನಾದ್ರು ನಾನು ಕಂಪ್ಲೀಟ್ ಮಾಡಿದ್ರೆ ನನ್ನ ಐ ಡಿ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡು ಕೂಡ ಬಂದೀನಿ. ನೋಡಿ, ಮೊದಲನೇದಾಗಿ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ನು ಕೂಡ ಓಪನ್ ಮಾಡ್ಕೊತೀನಿ. ಆಮೇಲೆ ಬುಕ್ ಮಾಡಿಬಿಟ್ಟು ಹೊರಟೋಗೋಣ. ಸೆಲ್ಫಿ ಕೇಳ್ತಾ ಇದ್ದಾನೆ, ಸೆಲ್ಫಿ ಕೊಡೋಣ. ಅಂದರೆ ತುಂಬ ದಿವಸ ಆಗೈತಲ್ಲ, ಅದಕ್ಕೋಸ್ಕರ ಸೆಲ್ಫಿ ಕೇಳ್ತಾ ಇದ್ದಾನೆ. ಬನ್ನಿ, ಮೊದಲನೇದಾಗಿ ಹೆಲ್ಮೆಟ್ ರಿಮೂವ್ ಮಾಡಿಬಿಟ್ಟು ಸೆಲ್ಫಿ ಕೊಡಬೇಕು, ಸೆಲ್ಫಿ ಕೊಡೋಣ. ಗೈಸ್ ನೋಡಿ, ಇವಾಗ ಸೆಲ್ಫಿನೂ ಕೂಡ ನಾನು ಇವಾಗ ಸಬ್ಮಿಟ್ ಮಾಡಿದೆ. ಬಟ್ ಇವನು ಏನು ಹೇಳ್ತಾನೆ ಅಂತಂದರೆ ಶಿಫ್ಟ್ ಬುಕ್ ಮಾಡ್ಕೊಳ್ಳಿ, ಆಮೇಲೆ ಆನ್ಲೈನ್ಗೆ ಹೋಗಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಶಿಫ್ಟು ಕೂಡ ಬುಕ್ ಮಾಡ್ಕೊಳ್ಳೋಣ. 11 ಗಂಟೆಯಿಂದ 12 ಗಂಟೆವರೆಗೂ ಶಿಫ್ಟು ಕೂಡ ಇದೆ ಇವಾಗ, ಅದನ್ನು ಬುಕ್ ಮಾಡ್ಕೊಳ್ಳೋಣ. ಮೇಯ್ನು ನಾನು ಇವತ್ತು ಡ್ಯೂಟಿ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ ಮೇಯ್ನ್ ಕಾರಣನೇ ಅದು, ಐ ಡಿ ಸೇವ್ ಮಾಡ್ಕೊಬೇಕಲ್ಲ. ಅದಕ್ಕೋಸ್ಕರ ಯಾವುದಾದಂಥ ಫ್ಲ್ಯಾಟ್ ಪೇ ಇಲ್ಲ, ಯಾವುದಾದಂಥ ಆಫರ್ ಕೊಟ್ಟಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾನೆ. ಅಂತಂದರೆ ಇನ್ಸೆಂಟಿವ್ ಎಲ್ಲ ತೋರಿಸೋ ಮುಂಚೆ. ಬಟ್ ಇವಾಗ ಯಾವುದೇ ಆದಂಥ ಇನ್ಸೆಂಟಿವ್ ಕೊಡ್ತಾಯಿಲ್ಲ, ಏನೂ ಕೇಳ್ತಾಯಿಲ್ಲ. ಮತ್ತೆ ಸೆಲ್ಫಿ ಕೇಳ್ತಾನೆ. ಅಂದರೆ ಅವಾಗಲೇನೂ ಕೂಡ ಸೆಲ್ಫಿ ಕೇಳ್ದ, ಮತ್ತೆ ಇವಾಗ ಸೆಲ್ಫಿ ಕೇಳ್ತಾನೆ. ಸೆಲ್ಫಿ ಕೊಡೋಣ. ಸೆಲ್ಫಿ ಕೂಡ ಕೊಟ್ಟೆ. ಸೆಲ್ಫಿ ಕೊಟ್ಟಾದ್ಮೇಲೆ ಇವಾಗ ಆನ್ಲೈನ್ಗೂ ಕೂಡ ಹೋಗಿದೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂತಂದರೆ ಇನ್ಸೆಂಟಿವ್ ಏನಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾನೆ ಇವಾಗ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ತಡೀರಿ, ಒಂದು ಆರ್ಡರ್ ಬರ್ತಿದ್ದಂಗೆ ಮೇಯ್ನು ಮೊದಲು ಆರ್ಡರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕಷ್ಟೇ. ಇದೊಂದೇ ಸಮಸ್ಯೆ. ಏನಕ್ಕೆ ಅಂತ ಅಂದರೆ ಇವಾಗ ಏನಾದ್ರು ಐ ಡಿ ಡಿಆಕ್ಟಿವೇಟ್ ಆದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡ್ಯೂಟಿ ಮಾಡೋಣ ಗೈಸ್. ಒಂದಾರು ಡ್ಯೂಟಿ ಮಾಡಬೇಕು. ನೋಡಿ, ಫಸ್ಟ್ ಆರ್ಡರ್ ಲೆಸ್ ಡೆಲಿವರ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ವೆಯ್ಟ್ ಮಾಡೋಣ ಗೈಸ್. ನೋಡಿ, ಇವಾಗ ಮೊದಲನೇ ಆರ್ಡರು ಕೂಡ ಬರ್ತಾಯಿದೆ. ಯಪ್ಪ, ಮೊದಲನೇ ಆರ್ಡರ್ ಏನು ಈ ಥರ ಆರ್ಡರ್ ಹಾಕಿದ್ದಾನೆ ಗುರು. 34 ನಿಮಿಷ ತೋರಿಸ್ತಾ ಇದೆ. ಒಂದು ಆರ್ಡರ್ ಕಂಪ್ಲೀಟ್ ಮಾಡೋಣ ಅಂತೇಳಿ ಬಂದಿದ್ದು. ಒಂದು ಆರ್ಡರ್ ನಾನು ಕಂಪ್ಲೀಟ್ ಮಾಡೋಕ್ಕೆ 10.5 ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಕೊಡ್ತಾನೆ ನೋಡಿ, 50 ರೂಪಾಯಿ ತೋರಿಸ್ತಾ ಇದ್ದಾನೆ. ಈ ಥರ ಡ್ಯೂಟಿ ಮಾಡಬೇಕಾ? 10.74 ಕಿಲೋಮೀಟರಿಗೆ 50 ರೂಪಾಯಿ ಕೊಡ್ತಾ ಇದ್ದಾನೆ. ಬೇಡ ಗೈಸ್. ಇದೇನು ರಿಜೆಕ್ಟ್ ಮಾಡೋದೆಲ್ಲೂ ತೋರಿಸ್ತಾನೆ ಇಲ್ಲ, ಅಕ್ಸೆಪ್ಟ್ ಆರ್ಡರೇ ತೋರಿಸ್ತಾ ಇದೆ. ಇಲ್ಲ ಇದೆ ನೋಡಿ ಗೈಸ್, ರಿಜೆಕ್ಟ್ ಮಾಡೋಣ. ಆಗಲ್ಲ ಗೈಸ್, ಏನಕ್ಕೆ ಮಾಡ್ತೀರಾ? ವರ್ತಿಲ್ಲ ಇದು ಆರ್ಡರ್. ಇದು ನೋಡಿ, ಐ ಡೋಂಟ್ ವಾಂಟ್ ದಿಸ್ ಆರ್ಡರ್ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಆರ್ಡರ್ ಕೊಡೋಣ. ಯಾರು ಮಾಡ್ತಾರೆ ಗುರು? 50 ರೂಪಾಯಿಗೆ 10 ಕಿಲೋಮೀಟರ್ ಕೊಡ್ತಾ ಇದ್ದಾನೆ ಇವನು. ನಾನು ಐ ಡಿ ಸೇವ್ ಮಾಡ್ಕೊಳ್ಳೋಣ ಅಂತ ಬಂದರೆ ಇವನು ಯಾವ ರೀತಿ ಕೊಡ್ತಾ ಇದ್ದಾನೆ ನೋಡಿ ಆರ್ಡರು. ಯಪ್ಪ, ಏನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ 40 ನಿಮಿಷ ಹೋಯ್ತು ಅಂತಲೇ ಹೇಳ್ಬೋದಾಗಿತ್ತು. ಅಂದರೆ ಕಿಲೋಮೀಟರಿಗಾರ ಅಮೌಂಟ್ ಕರೆಕ್ಟಾಗಾರ ಕೊಟ್ಟರೆ ಏನೋ ಅನ್ಬೋದು. ಈಗ ಏನು ಅದು 10 ಕಿಲೋಮೀಟರ್ಗಿಂತ ಜಾಸ್ತಿ ಐತೆ. ಟ್ರಿಪ್ ಕೌಂಟ್ ಮಾಡೋಕ್ಕೆ ಇಲ್ಲಿ MGನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಇವಾಗ 50 ರೂಪಾಯಿಗೆ ನಾನು ಮಾಡೋದು ಅಷ್ಟು ವರ್ತ್ ಅಲ್ಲ ಅದು. ಅದಕ್ಕೋಸ್ಕರ ವೆಯ್ಟ್ ಮಾಡೋಣ ತಡೀರಿ. ವೆಯ್ಟ್ ಮಾಡಿ ಆರ್ಡರ್ ಬರ್ತೀನಿ ಅಂತ ಆರ್ಡರ್ ಡ್ರಾಪ್ ಮಾಡೋಣ ಗೈಸ್. ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಅಂತಂದರೆ ಮಲ್ಟಿ ಆರ್ಡರ್ ಹಾಕಿದ್ದಾನೆ. ಮಲ್ಟಿ ಆರ್ಡರಿಗೆ 100 ರೂಪಾಯಿ ಕೊಡ್ತಾ ಇದ್ದಾನಲ್ಲ ಇವನು. ಯಾವ ರೀತಿ ಮಾಡ್ತಾ ಇದ್ದಾನೋ ಏನೋ ಒಂದು ಅರ್ಥ ಆಗ್ತಾಯಿಲ್ಲ ಗೈಸ್. ಆ ಥರ ಮಾಡ್ತಾ ಇದ್ದಾನೆ. ಹತ್ತತ್ರ ಸಾಕಾರ ನಗರದ ಹತ್ರ ಟೋಟಲಾಗಿ 2 ಪಿಕಪ್ 2 ಡ್ರಾಪ್ ಮಾಡ್ತಾ ಇರ್ಬೇಕಂತೆ ನಾನು. ಇದಕ್ಕೆ 100 ರೂಪೀಸ್ಗೋಸ್ಕರ ಒಂದು ಆರ್ಡರ್ ಮಾಡೋಣ ಅಂತ ಬಂದು ಯಾವ ರೀತಿ ಮಾಡ್ತಾಯಿದ್ದಾನೆ ಇವನು ಅಂತ ಅಂದರೆ ಫುಲ್ ಇರಿಟೇಷನ್ ಆಗ್ತಾಯಿದೆ. ಅಂತಂದರೆ ಮಾಡಬೇಕು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ ಗಾಯ್ಸ್. ಸುಮ್ಮನೆ ರಿಜೆಕ್ಟ್ ಮಾಡ್ಕೊಂಡು ಆಫ್ಲೈನ್ ಹೊರಟೋಗ್ಬಿಡಲ್ಲ ಅಂತ ಅನ್ಸುತ್ತೆ. ಐ ಡಿ ಸೇವ್ ಮಾಡ್ಕೋಣ ಅಂತ ಬಂದಾಗ ಯಾರನ್ನ ಒಂದು ಆರ್ಡರ್ ಹಾಕೋರೆ ನಡೆಯುತ್ತೆ. ಇದನ್ನು ಡ್ರಾಪ್ ಮಾಡೋಕ್ಕೂ ಕೂಡ 25 ನಿಮಿಷ ತೋರಿಸ್ತಾ ಇದೆ. ಅಕ್ಸೆಪ್ಟ್ ಮಾಡ್ಬಿಡೋಣ ಬನ್ನಿ. 2 ಆರ್ಡರ್ ತಾನೇ ಡ್ರಾಪ್ ಮಾಡೋದು. ಇನ್ನೇನು ಮಾಡೋಕ್ಕಾಗಲ್ಲ ಗಾಯ್ಸ್. ಈ ಥರ ಮಾಡ್ತಾರೆ ಇವರು, ಏನೂ ಮಾಡೋಕ್ಕಾಗಲ್ಲ.
ಅದಕ್ಕೆ ಜಾಸ್ತಿ ಸ್ವಿಗ್ಗಿಲಿ ನಾನು ಡ್ಯೂಟಿ ಮಾಡ್ತಾಯಿರಲ್ಲ ನೋಡಿ. 2 ಆರ್ಡರ್ ನಾವು ಡ್ರಾಪ್ ಮಾಡಿದ್ರೆ 2 ಆರ್ಡರಿಗೆ ನಮಗೆ ಎಷ್ಟು ಕೊಡ್ತಾನೆ ಹೇಳ್ರಿ? 100 ರೂಪಾಯಿ ಕೊಡ್ತಾನೆ ಅಷ್ಟೇ. ಪಿಕಪ್ 650 ಮೀಟ್ರ್ ಇದೆ, ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ, ಮೊದಲನೇ ಪಿಕಪ್ ಹತ್ರನೂ ಕೂಡ ಬಂದೆ ಅಂತಂದರೆ ಆರ್ಡರ್ ರೆಡಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಚೆಕ್ ಮಾಡೋಣ. ಯಪ್ಪ ಒಂದು ಸೆಲ್ಫಿ ಎಷ್ಟು ಸತಿ ಕೇಳ್ತಾನೆ ಗಾಯ್ಸ್. ಒಂದು ಆರ್ಡರ್ ಪಿಕಪ್ ಮಾಡಿಲ್ಲ, ಇನ್ನು ಪಿಕಪ್ ಹತ್ರ ಬನ್ನಿ. ಟೋಟಲಾಗಿ 3 ಸಲ ಕೇಳಿದ್ದಾನೆ ಸೆಲ್ಫಿ ಕೇಳಿ ಇರ್ತಾನೆ ಅಂತ ಅಂದರೆ ಇಷ್ಟು ದಿನ ಏನಾದ್ರು ಡ್ಯೂಟಿ ಮಾಡಿದ್ದೀರಿ ಕೇಳ್ತಾನ ಏನೋ ಗೊತ್ತಿಲ್ಲ ನೋಡಿ. ಎಷ್ಟು ಸಲ 3 ಸಲ ಇಲ್ಲೇ ಸೆಲ್ಫಿ ಕೇಳ್ಬಿಟ್ಟ. ಏನು ಮಾಡೋಕ್ಕಲ್ಲ, ಬನ್ನಿ ಕೊಡೋಣ ಸೆಲ್ಫಿನ. ಗೈಸ್ ಬನ್ನಿ ಒಳಗಡೆ ಹೋಗಿ ಕೇಳೋಣ ಆರ್ಡರ್ ರೆಡಿ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಏನು ಇಷ್ಟೊಂದು ರಶ್ ಇದೆ ಇವತ್ತು. ಅವತ್ತು ಒಂದು ಸಲ ಇದೇ ರೆಸ್ಟೋರೆಂಟಲ್ಲಿ ಆರ್ಡರು ತುಂಬ ಲೇಟಾಗಿತ್ತು. ಇವತ್ತು ಕೂಡ ಲೇಟ್ ಆಗುತ್ತಾ ಇಲ್ಲ ಬೇಗ ಕೊಡ್ತಾರ ಒಂದು ಗೊತ್ತಿಲ್ಲ. ಹೇಗೈತೆ ನೋಡೋಣ. ಬರ್ರಿ ಗೈಸ್ ನೋಡಿ, ಫೈನಲಿ ಆರ್ಡರ್ ಕೊಟ್ಟರು. ಇವಾಗ ಆರ್ಡರ್ನು ಕೂಡ ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಸರಿ, ಬಾರ್ ಕೋಡ್ ಏನಿಲ್ಲ, ಇದು ಬರೀ ಫೋಟೋ ಕಳಿಸ್ಬೇಕಷ್ಟೇ. ಒಂದು ಫೋಟೋ ಹಾಕಿ ಕನ್ಫರ್ಮ್ ಅಪ್ಲೋಡ್ ಕೊಟ್ಬಿಟ್ಟು ತಗೊಂಡೋಗಿ ಕೊಡೋಣ. ನೋಡಿ ಫಸ್ಟ್ ಪಿಕಪ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪಿಕಪ್ ಕೂಡ ಕಂಪ್ಲೀಟ್ ಮಾಡಬೇಕು. ಹೋಗಿ ಅದನ್ನು ಪಿಕಪ್ ಮಾಡೋಣ. ಸೆಕೆಂಡ್ ಆರ್ಡರ್ ಕೂಡ ಆಲ್ರೆಡಿ ರೆಡಿ ಇದೆ ಗೈಸ್. ಬನ್ನಿ ಹೋಗಿ ಬೇಗ ಆದಷ್ಟು ಬೇಗ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಈ ಪಿಕಪ್ ಹತ್ರನೂ ಕೂಡ ನಾನು ಬಂದು ರೀಚ್ ಆದೆ. ಪಿಕಪ್ ಮಾಡ್ಕೊಂಡ್ಬಂದ್ಬೋಣ ಅದನ್ನು. $8166. ಗೈಸ್ ನೋಡಿ, ಇವಾಗ 2 ಆರ್ಡರ್ನು ಕೂಡ ನಾನು ಪಿಕಪ್ ಮಾಡ್ಕೊಂಬಂದೆ. ಬಟ್ ಇಟ್ಕೊಂಡು ಹೋಗೋದು ಹೆಂಗೆ ಗೈಸ್? ಸ್ವಿಗ್ಗಿ ಬ್ಯಾಗ್ ತಂದಿಲ್ಲ, ಏನಿಲ್ಲ. ನಾನು ಒಂದೇ ಆರ್ಡರ್ ಅಲ್ವಾ ಅಂತ ಹೇಳ್ಬಿಟ್ಟು ಯಾವುದಾದಂಥ ಬ್ಯಾಗು ಏನು ತೊಗೊಂಬಂದಿಲ್ಲ. ಹೆಂಗೆ ತಗೊಂಡೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡೋಗೋಕ್ಕಷ್ಟೇ, ಏನು ಮಾಡೋಕ್ಕಾಗುತ್ತೆ. ಎರಡನ್ನೂ ಕೂಡ ಹಿಂಗೆ ಮುಂದೆ ಇಟ್ಕೊಂಡೇ ಕ್ಯಾರಿ ಮಾಡ್ತೀನಿ. ನೋಡಿ, ಫಸ್ಟ್ನೇ ಡ್ರಾಪ್ ಬಂದು ಎಷ್ಟಿದೆ ಅಂತ ಅಂದರೆ 2.8 ಕಿಲೋಮೀಟರ್ ತೋರಿಸ್ತಾ ಇದೆ ಫಸ್ಟ್ನೇ ಡ್ರಾಪ್ ನನಗೆ. ಎಲ್ಲಪ್ಪ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ಮೊದಲನೇ ಡ್ರಾಪ್ ಹತ್ರ ಬಂದೆ. ಮೊದಲನೇ ಡ್ರಾಪ್ ಯಾವುದು ಅಂತ ಅಂದರೆ ನೋಡಿ, ಅಪಾರ್ಟ್ಮೆಂಟಿಗೆ ಬಿದ್ದಿದೆ. ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು. ಅಣ್ಣ S3 ಹೆಂಗೆ ಹೋಗೋದಣ್ಣ? ವೆಲ್ಕಮ್ ಗೈಸ್ ನೋಡಿ, ಇವಾಗ ಮೊದಲನೇ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಡೆಲಿವರಿ ಕಂಪ್ಲೀಟ್ ಕೊಡೋಣ.
ಸೆಕೆಂಡ್ ಕಸ್ಟಮರ್ ಡ್ರಾಪ್ ಎಷ್ಟಿದೆ ಅಂತ ಅಂದರೆ ಇದು ಕೂಡ ಅಪಾರ್ಟ್ಮೆಂಟ್ ಅಲ್ಲ ಗಾಯ್ಸ್, ನೋಡಿ ಎಷ್ಟಿದೆ ಇದು ಇಲ್ಲಿಂದ 2 ಕಿಲೋಮೀಟರ್ ಇದೆ ಅಂತ ಅಂದರೆ ಇವಾಗ ನಾನೇನು ಡ್ರಾಪ್ ಮಾಡೋಣ, ಅಲ್ಲಿಂದ 2 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಕೂಡ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಈ ಆರ್ಡರ್ನು ಕೂಡ ಕಂಪ್ಲೀಟ್ ಮಾಡಿ ಬಂದೆ, ಅಂದರೆ ಅಪಾರ್ಟ್ಮೆಂಟಲ್ಲಿ ಬಂದಿಂಥ ಆರ್ಡರ್ ಇದನ್ನು ಕೂಡ ಡ್ರಾಪ್ ಮಾಡಿದೆ. 2 ಡ್ರಾಪು ಕೂಡ ಅಪಾರ್ಟ್ಮೆಂಟೇ, ಅಂದರೆ ಅಪಾರ್ಟ್ಮೆಂಟ್ ಆರ್ಡರ್ಗಳು ನಿಮಗೆ ಗೊತ್ತು, ಪದೇ ಅದನ್ನು ಹೇಳೋದು ಬೇಡ. ಟೋಟಲಾಗಿ ಟೈಮ್ ನೋಡಿ, ನನಗೆ ಆರ್ಡರ್ ಬಂದಿದ್ದು 11 ಗಂಟೆಗೆ ಆರ್ಡರ್ ಬಂದಿದ್ದು, ಬಟ್ ಕಂಪ್ಲೀಟ್ ಮಾಡೋಕ್ಕೆ ಬರೀ 100 ರೂಪಾಯಿಗೋಸ್ಕರ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಎಷ್ಟಾಗಿದೆ ಇವಾಗ ಅಂತ ಅಂದರೆ 11:55ಕ್ಕೆ 2 ಆರ್ಡರ್ನ ನಾನು ಡ್ರಾಪ್ ಮಾಡಿದೆ. ಅಂತ ಅಂದರೆ ಅವನು ರೆಸ್ಟೋರೆಂಟ್ ಬೇಗ ಕೊಡಲಿಲ್ಲ, ಜೊತೆಯಲ್ಲಿ ಅಪಾರ್ಟ್ಮೆಂಟ್ಗಳು ಬೇರೆ ಅಲ್ವಾ, ಅದಕ್ಕೋಸ್ಕರ ತುಂಬ ಲೇಟ್ ಆಗೋಯಿತು. ಅಂತ ಅಂದರೆ ID ಸೇವ್ ಮಾಡ್ಕೊಳ್ಲೇಬೇಕಾಯಿತು. ಅದಕ್ಕೋಸ್ಕರ ಇನ್ನೊಂದೇನಪ್ಪ ಅಂತ ಅಂದರೆ ಏನೋ ಫ್ಲ್ಯಾಟ್ ಪೇ ಇರಬೇಕು ಅನ್ನಿಸ್ತೈತೆ ಗುರು ನನಗೆ. ಪ್ರತಿಯೊಂದು ಆರ್ಡರಿಗೂ 50 ರೂಪಾಯಿ ಕೊಡ್ತಾನೆ ಅಷ್ಟೇ ಅಂತ ಅನ್ನಿಸ್ತಾಯಿದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ 25 ಎಕ್ಸ್ಟ್ರಾ ತೋರಿಸ್ತಾ ಇದ್ದೀನಿ, ಜೊತೆಯಲ್ಲಿ 25 ಮಾಮೂಲಿಗೆ ಫ್ಲ್ಯಾಟ್ ಪೇಲೆಲ್ಲ ಕೊಡ್ತಾನಲ್ಲ ಆ ರೀತಿ ಕೊಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಮಾಡೋಕ್ಕಂತ ಆಗಲ್ಲ ಗೈಸ್, ಈ 25 ರೂಪಾಯಿ 50 ರೂಪಾಯಿ ಫ್ಲ್ಯಾಟ್ ಪೇಗೆ 100% ನಾವು ಸ್ವಿಗ್ಗಿ ಮಾಡೋಕ್ಕಾಗೋದಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಇವನು ಹಾಕೋದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇತ್ತರೆಲ್ಲ ಆರ್ಡ್ರುಗಳು ಆಗ್ತಾನೆ. ಈಗ ತಗೊಂಬಂದು ಕೊಟ್ಟಿದ್ದು ಅಷ್ಟೇ, 2 ಆರ್ಡ್ರು ಡ್ರಾಪ್ ಮಾಡಿದ್ರು ಕೂಡ ನಮಗೆ ಕೊಟ್ಟಿರೋದು ಬರೀ 100 ರೂಪಾಯಿ ಅಷ್ಟೇ. ಕಿಲೋಮೀಟರ್ಗೂ ಚೇಂಜಸ್ ಇರುತ್ತೆ, ಅದರಿಂದಾಗಿ ಏನಾದ್ರು ಫ್ಲ್ಯಾಟ್ ಪೇ 50 ರೂಪಾಯಿ ಕೊಡ್ತಾರೆ ಅಂದರೆ 100% ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಆಫ್ಲೈನ್ ಅಂತೂ ಹೊರಟಾಗಿದ್ದೀನಿ. ಏನಕ್ಕೆ ಅಂತ ಅಂದರೆ ಆರ್ಡರ್ ಬಂದ ತಿರ್ಗಿ ಯಾವನು ರಿಜೆಕ್ಟ್ ಮಾಡ್ತಾನೆ, ಆಲ್ರೆಡಿ ಒಂದು ರಿಜೆಕ್ಟ್ ಮಾಡೀನಿ ಅಂತ ಹೇಳ್ಬಿಟ್ಟು ಆಫ್ಲೈನ್ಗೆ ಹೋದೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.